ನಮಸ್ತೆ ಕರ್ನಾಟಕ. ನನ್ನ ಹೆಸರು ಡಾಕ್ಟರ್ ಚೇತನ್ ಪಾಂಡವಮಟ್ಟಿ ಅಂತ, ನ್ಯೂರೋ ಸರ್ಜನ್, ಅಶೋಕ ಸಂಜೀವಿನಿ ಆಸ್ಪತ್ರೆ, ಶಿವಮೊಗ್ಗ. ನಾನು ಈ ದಿನ ಒಂದು ಮುಖ್ಯವಾದಂಥ ಅವೇರ್ನೆಸ್ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಮನ್ ಆಗಿ ನಾವು ರಸ್ತೆಯಲ್ಲಿ ಯಾವಾಗಲೂ ಪ್ರಯಾಣ ಮಾಡುವಾಗ ಒಂದು ರಸ್ತೆ ಅಪಘಾತಗಳಾಗೋದು ಅಥವಾ ಅದನ್ನು ನಾವು ಒಂದು ವಿಟ್ನೆಸ್ ಮಾಡುವಂಥದ್ದು ಕಾಮನ್ನು. ಜನರಲ್ಲಿರುವಂಥ ಒಂದು ಸಾಮಾನ್ಯ ಒಂದು ತಪ್ಪು ತಿಳುವಳಿಕೆ ಏನು ಅಂತಂದರೆ, ಈಗ ರಸ್ತೆಯಲ್ಲಿ ಬಿದ್ದಿರುವಂಥ ಯಾರನ್ನೇ ಒಬ್ಬನ್ನ ನಾವು ಆಸ್ಪತ್ರೆ ಕರ್ಕೊಂಬಂದು ಸೇರಿಸಿದ್ವಿ ಅಂತಂದರೆ ಕರ್ಕೊಂಬಂದವ್ರ ಮೇಲೂ ಕೇಸ್ ಆಗುತ್ತೆ, ಕೋರ್ಟಿಗೆ ಹೋಗಬೇಕು, ಪೊಲೀಸ್ದವ್ರ ಹತ್ರ ಅಡ್ಡಾಡಬೇಕು ಅನ್ನೋದು ಮುಖ್ಯವಾಗಿರುವಂಥ ಒಂದು ತಪ್ಪು ಕಲ್ಪನೆ. ಆ ಥರದ್ದು ಯಾವುದೇ ಒಂದು ಕರ್ಕೊಂಬಂದಂಥ ವ್ಯಕ್ತಿ ಮೇಲೆ ಕೇಸ್ಗಳು ಮಾಡಬಾರ್ದು ಅಥವಾ ಅವ್ರದ್ದು ಡೀಟೇಲ್ಸ್ಗಳ್ನು ಕಲೆಕ್ಟ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಒಂದು ಆರ್ಡ್ರ್ ಇದೆ. ಸೊ ಯಾರೇ ಆಗಲಿ, ನಿಮಗೆ ಒಂದು ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಅಪಘಾತ ಆಗಿದ್ದಂಥ ವ್ಯಕ್ತಿನ ನೀವು ಹತ್ರದಲ್ಲಿರುವಂಥ ಒಂದು ಆಸ್ಪತ್ರೆ ಕರ್ಕೊಂಡು ಹೋದರೆ ಅವ್ರ ಮೇಲೆ ಕರ್ಕೊಂಡು ಹೋದವ್ರ ಮೇಲೆ ಯಾವುದೇ ರೀತಿಯಾದಂಥ ಒಂದು ಕಾನೂನಿನ ಕ್ರಮಗಳು ಯಾವುದೇ ರೀತಿಯಾದಂಥ ಇರೋದಿಲ್ಲ. ಆಮೇಲೆ ಎರಡನೇದು ಮುಖ್ಯವಾದಂಥ ವಿಚಾರ ಏನು ಅಂತಂದರೆ, ಆಕ್ಸಿಡೆಂಟ್ ಆಗಿರುವಂಥ ಕೇಸ್ಗಳೆಲ್ಲದು ಇದು ಪೊಲೀಸ್ ಕೇಸ್ ಆದ ಕಾರಣ ನಾವು ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ತೊಗೋಬೇಕು, ಫಸ್ಟಿಗೆ ಹೋಗ್ಬಿಟ್ಟು ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ತೋರಿಸ್ಬೇಕು ಅನ್ನೋದೊಂದು ಕಾಮನ್ ಆಗಿರುತ್ತೆ. MLC ಅಂತ ಕೇಸಸ್ ಮಾಡ್ತಾರೆ. MLC ಅಂದರೆ ಮೆಡಿಕೋ ಲೀಗಲ್ ಕೇಸಸ್ ಅಂತ. ಸೊ ಇದನ್ನು ಮಾಡಿಸೋದಕ್ಕೋಸ್ಕರ ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಬೇಕು ಅನ್ನೋದು ಒಂದು ಕಾಮನ್ ಆಗಿ ಜನರಲ್ಲಿ ಇರುವಂಥ ಒಂದು ಮಿಸ್ಬಿಲೀಫು. ಆ ಥರನೂ ಏನಿಲ್ಲ. MLC ಅಂತ ಮಾಡುವಂಥದ್ದು ಯಾವುದೇ ಒಂದು ಖಾಸಗಿ ಆಸ್ಪತ್ರೆಯಲ್ಲೂ ಸಹ ಮಾಡುವಂಥ ವ್ಯವಸ್ಥೆ ಇರುತ್ತೆ. ಸೊ ಒಂದು ಆಕ್ಸಿಡೆಂಟ್ ಆಗಿದೆ, ರಸ್ತೆ ಅಪಘಾತ ಆಗಿದೆ, ಪೇಷಂಟ್ ಸೀರಿಯಸ್ ಆಗಿದ್ದಾರೆ ಅಂತಂದರೆ ಹತ್ರದಲ್ಲಿರುವಂತಹ ಒಂದು ಆಸ್ಪತ್ರೆಯಲ್ಲಿ ಎಲ್ಲಿ ಈ ಆಕ್ಸಿಡೆಂಟ್ ಕೇಸ್ಗಳನ್ನ ನೋಡ್ತಾರೋ ಅಥವಾ ಒಂದು ಟ್ರಾಮಾ ಟೀಮ್ ಅಂತ ಇರುತ್ತೋ ಅಂಥ ಕಡೆ ಕರ್ಕೊಂಡು ಹೋಗುವಂಥದ್ದು ಸಮಯದಲ್ಲಿ ಒಂದು ಇಂಪಾರ್ಟೆಂಟ್, ಅಂದರೆ ಗೋಲ್ಡನ್ ಅವರ್ ಆಫ್ ಟ್ರಾಮಾ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಸೇವ್ ಮಾಡ್ದಂಗೆ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಾವು ಸರ್ಕಾರದ ಆಸ್ಪತ್ರೆಗೆ ಹೋಗಬೇಕು, ಕೇಸ್ ಮಾಡಬೇಕು ಅನ್ನೋ ಒಂದೇ ಒಂದು ವಿಚಾರಕ್ಕೋಸ್ಕರ ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋದು, ಮತ್ತೆ ಅಲ್ಲಿ ಇಲ್ಲ ನ್ಯೂರೋ ಸರ್ಜನ್ ಫೆಸಿಲಿಟಿ ಇಲ್ಲ ಅಥವಾ ಆರ್ಥೋಪೆಡಿಷನ್ ಇಲ್ಲ, ಇನ್ಯಾವುದೋ ಒಂದು ಫೆಸಿಲಿಟಿ ಇಲ್ಲ ಅಂತ ಹೇಳೋದು, ಮತ್ತೆ ಇನ್ನೆಲ್ಲ ಒಂದು ಆಸ್ಪತ್ರೆಗೆ ಅವ್ರು ರೆಫರ್ ಮಾಡಿಕೊಡೋದು. ಸೊ ನಮಗೆ ಗೋಲ್ಡನ್ ಅವರ್ ಇನ್ ಟ್ರಾಮಾ ಅಂತ ಏನು ಹೇಳ್ತೀವಲ್ಲ, ಇದು ತುಂಬಾನೇ ನಾವಲ್ಲಿ ಕಳ್ಕೊತಾ ಇದ್ದೀವಿ ಎಷ್ಟೋ ವಿಚಾರಗಳಲ್ಲಿ. ಎರಡನೇದು ಹೆಂಗೆ ಅಂತಂದರೆ, ಈಗ ರಸ್ತೆಯಲ್ಲಿ ಯಾರೋ ಒಬ್ಬ ಬಿದ್ದಿದ್ದಾನೆ, ಆತನಿಗೆ ಆಕ್ಸಿಡೆಂಟ್ ಆಗಿದೆ, ಆತನಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಆಸ್ಪತ್ರೆಗೆ ಸೇರಿಸಿದ್ರೆ ಎಲ್ಲಿ ನಮ್ಮ ಮೇಲೆ ಕೇಸ್ ಆಗುತ್ತೋ ಅಂದ್ಬಿಟ್ಟು ಎಷ್ಟೊಂದು ಜನ ಹಿಂದೆಟ್ಟಾಗ್ತಾರೆ. ಸೊ ಆ ಥರ ಯಾವುದೇ ರೀತಿಯಾದಂಥ ಒಂದು ಅಂಜಿಕೆ ಬರೋದು ಬೇಡ. ಕರ್ಕೊಂಡ್ಬಂದು ಯಾರೇ ಅಡ್ಮಿಟ್ ಮಾಡಿದ್ರು ಅವ್ರನ್ನ ಬ್ರಾಡ್ ಬೈ ಅಂತ ಒಂದು ನಂಬರು ಅಥವಾ ಅವ್ರದ್ದೊಂದು ಹೆಸರು ಬರ್ಕೊಂತೀವಿ ಅಷ್ಟೇ ಹೊರತು ಅವ್ರ ಮೇಲೆ ಪೊಲೀಸ್ನವರಾಗಲಿ ಅಥವಾ ಕಾನೂನಲ್ಲಾಗಲಿ ಯಾವುದೇ ರೀತಿಯಾದಂಥ ಒಂದು ಕ್ರಮಗಳು ಇರೋದಿಲ್ಲ. ಓಕೆ. ಆಮೇಲೆ ನೆಕ್ಸ್ಟ್, ಆಕ್ಸಿಡೆಂಟ್ ಆದ ತಕ್ಷಣ ಒಬ್ಬ ರೋಗಿಗೆ ಅಪಘಾತ ಆಗಿದೆ, ರಸ್ತೆಯಲ್ಲಿ ಬಿದ್ದಿದ್ದಾರೆ, ಅವರಿಗೆ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಬಂದರೆ, ಸೊ ಒಂದು ಅಪಘಾತ ಅಂತಂದರೆ ಅದು ತಲೆಯಿಂದ ಕಾಲು ತನಕ ಏನಂದರೆ ಹೆಡ್ ಟು ಟೋ ಯಾವುದೇ ಒಂದು ಭಾಗಕ್ಕಾದ್ರೂ ಪೆಟ್ಟಾಗಿರೋ ಸಾಧ್ಯತೆ ಇರುತ್ತೆ. ಸೊ ಮುಖ್ಯವಾಗಿ ನಮ್ಮಲ್ಲಿ ಅಲ್ಲಿ ಹೋಲ್ ಟ್ರಾಮಾ ಟೀಮ್ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಅಂದರೆ ತಲೆಗೆ ಪೆಟ್ಟು ಬಿದ್ದರೆ ನ್ಯೂರೋ ಸರ್ಜನ್ ಡಾಕ್ಟರ್ ಬೇಕಾಗ್ತಾರೆ, ಅದೇ ರೀತಿ ಸ್ಪೈನಲ್ ಇಶ್ಯೂಸ್ ಇದ್ರೂ ನ್ಯೂರೋ ಸರ್ಜನ್ ಡಾಕ್ಟರ್ಸ್ ಬೇಕಾಗ್ತಾರೆ, ಚೆಸ್ಟ್ ಇಂಜುರೀಸ್ ಇತ್ತು ಅಂದರೆ ಸರ್ಜನ್ ಡಾಕ್ಟರ್ ಬೇಕಾಗ್ತಾರೆ, ಒಂದೊಂದ್ಸಲ ಹೊಟ್ಟೆಯಲ್ಲಿ ಯಾವ್ದಾದ್ರು ಕರುಳು ಇಂಜುರೀಸ್ ಆಗಿತ್ತು, ಜಠರದಲ್ಲಿ ಏನಾದ್ರು ಪೆಟ್ಟಾಗಿತ್ತು, ಲಿವರ್ ಡ್ಯಾಮೇಜ್ ಆಗಿತ್ತು, ಕಿಡ್ನಿಗೆ ಏನಾದ್ರು ಏಟಾಗಿತ್ತು, ಸೊ ಈ ಥರ ಎಲ್ಲ ಇದ್ದಾಗ ಲ್ಯಾಬ್ರೋಸ್ಕೋಪಿಕ್ ಸರ್ಜನ್ ಬೇಕಾಗ್ತಾರೆ ನಮಗೆ. ಜೊತೆಗೆ ಅಥವಾ ಕೈ ಕಾಲಿನ ಯಾವುದೇ ಮೂಳೆಗಳು ಫ್ರ್ಯಾಕ್ಚರ್ಗಳಿದ್ದು, ಬೆನ್ನಿನ ಮೂಳೆಗಳು ಫ್ರ್ಯಾಕ್ಚರ್ ಇದ್ದು ಅಂತ ಸಂದರ್ಭದಲ್ಲಿ ಆರ್ಥೋಪೆಡಿಷನ್ಸ್ ಬೇಕಾಗ್ತಾರೆ. ಜೊತೆಗೆ CT ಸ್ಕ್ಯಾನು ಮತ್ತು MRI ಇರಬೇಕಾಗತ್ತೆ. ಸೊ ಇದೆಲ್ಲ ಫೆಸಿಲಿಟೀಸ್ಗಳು ಇರುವಂಥ ಒಂದು ಆಸ್ಪತ್ರೆ ನಿಮ್ಮ ಹತ್ರದಲ್ಲಿ ಯಾವುದಿದೆ ಅಂತ ನೋಡ್ಕೊಂಡು ಇಟ್ಕೊಂಡಿರಿ. ಸೊ ಯಾಕಂದರೆ ನಾವು ಅಪಘಾತದಂಥ ಸಂದರ್ಭದಲ್ಲಿ ಅವಾಗ ನಾವು ಹುಡ್ಕೋಕ್ಕಾಗೋದಿಲ್ಲ. ಸೊ ಪ್ರತಿಯೊಬ್ಬರು ನಿಮ್ಮ ಸುತ್ತಮುತ್ತಲು ಈ ಫೆಸಿಲಿಟೀಸ್ಗಳು ಇರುವಂಥ ಹಾಸ್ಪಿಟ್ಲ್ಗಳು ಯಾವುದು ಇದೆ ಅನ್ನೋದನ್ನು ಫಸ್ಟ್ ಒಂದು ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ. ಸೊ ನಿಯರೆಸ್ಟ್ ಯಾವ್ದು ಹಾಸ್ಪಿಟ್ಲ್ ಇರುತ್ತೋ ಆ ಎಮರ್ಜೆನ್ಸಿ ಅವರಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋವಂಥದ್ದು ಉತ್ತಮ. ವೇರ್ ದ ಟ್ರಾಮಾ ಟೀಮ್ ಇಸ್ ಅವೈಲಬಲ್ 24/7. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ಗಳು ಇರುವಂಥ ಒಂದು ಟ್ರಾಮಾ ಟೀಮ್ ಅಂತ ಏನಿದೆ, ಸೊ ಆ ಟ್ರಾಮಾ ಟೀಮಲ್ಲಿ ಸರ್ಜನ್ ಇರಬೇಕು, ಅನಸ್ಥೆಟಿಸ್ಟ್ ಇರಬೇಕು, ಆರ್ಥೋಪೆಡಿಷಿಯನ್ ಇರಬೇಕು, ನ್ಯೂರೋ ಸರ್ಜನ್ ಇರಬೇಕು. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ಗಳು ಇರುವಂಥದ್ದು ಅಶೋಕ ಸಂಜೀವಿನಿ ಆಸ್ಪತ್ರೆಯಲ್ಲಿ 24/7 ಇರುತ್ತೆ. ಸೊ ಇದನ್ನು ಜನತೆಯಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.